ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಟಾಸ್ಕ್ ಶುರುವಾಗಿದೆ. ಸೊ ಎಲ್ಲರ ನಡುವೆ ಜಗಳಗಳು ಕೂಡ ಶುರುವಾಗಿದೆ. ಆದರೆ ನಾಮಿನೇಷನ್ ಟಾಸ್ಕ್ಗೆ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ನಾಮಿನೇಟ್ ಅನ್ನ ಮಾಡಬೇಕು ಅನ್ನೋ ಒಂದು ಟಾಸ್ಕ್ ಅನ್ನ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಆ ಅಧಿಕಾರ ಸಿಕ್ಕಿರುವಂತದ್ದು ಮಾಳು ಅವರಿಗೆ. ಕಾರಣ ಅವರು ಈ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಈ ವಾರ. ಸೊ ಮನೆಯಲ್ಲಿ ಟೋಟಲ್ 6 ಬಕೆಟ್ ಗಳನ್ನ ತಂದು ಇಟ್ಟಿದ್ದಾರೆ. ಒಂದರಲ್ಲಿ ಸಗಣಿ ಇಟ್ಟಿದ್ದಾರೆ, ಒಂದರಲ್ಲಿ ಮಣ್ಣು ಇಟ್ಟಿದ್ದಾರೆ, ಒಂದರಲ್ಲಿ ಐಸ್ ಇಟ್ಟಿದ್ದಾರೆ, ಒಂದರಲ್ಲಿ ಕಸ ಇಟ್ಟಿದ್ದಾರೆ, ಹೀಗೆ ಒಂದರಲ್ಲಿ ಕಪ್ಪು ಬಣ್ಣವನ್ನ ಹಾಕಿಟ್ಟಿದ್ದಾರೆ. ಸೊ ಈ 6 ಬಕೆಟ್ ಅಲ್ಲಿ ಒಬ್ಬೊಬ್ಬರನ್ನ ಚೆಲ್ಲಿ 6 ಜನರನ್ನ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಬೇಕು ಮಾಳುವಣ್ಣ. ಸೊ ಮೊಟ್ಟ ಮೊದಲನೇದಾಗಿ ಮಾಳುವಣ್ಣ ಕರೆಯುವಂಥದ್ದು ಧ್ರುವಂತ್ ಅವ್ರನ್ನ. ಸೊ ಧ್ರುವಂತ್ ಅವರ ಮೇಲೆ ಸಗಣಿಯನ್ನ ಎರಚಿ ಇವರ ತಲೆಯಲ್ಲಿ ಕೇವಲ ಸಗಣಿನೇ ತುಂಬಿರೋದು. ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡೋದು ಗೊತ್ತಿಲ್ಲ, ಒಬ್ಬರನ್ನ ಟಾರ್ಗೆಟ್ ಮಾಡ್ತಾರೆ. ಈ ವ್ಯಕ್ತಿ ತಲೆಯಲ್ಲಿ ಮೆದುಳಿಲ್ಲ, ತನ್ನದೇ ಯೋಚನೆಯನ್ನ ಮಾಡಲ್ಲ, ಬೇರೆಯವ್ರು ಏನ್ ಹೇಳ್ತಾರೋ ಅದನ್ನ ಮಾಡ್ಕೊಂಡಿರ್ತಾನೆ ಅಂತ ಹೇಳಿ ಅವ್ರ ಮೇಲೆ ಸಗಣಿಯನ್ನ ಸುರಿತಾರೆ. ಸೊ ಅಲ್ಲಿಂದ ಎದ್ದು ಹೋಗ್ತಾರೆ. ನಂತರ ಬಂದು ಕೂತ್ಕೊಳ್ಳೋದು ಕಾಕ್ರೋಚ್ಗೆ ನನ್ನನ್ನು ನಾಮಿನೇಟ್ ಮಾಡ್ಬಿಟ್ಟ ಅನ್ನೋ ಒಂದು ಭಯದಲ್ಲಿ ಬಾಯಿಗೆ ಬಂದಂತೆ ಮಾತಾಡ್ತಾನೆ. ಹೌದು, ನೀನು ಈಗಾಗಲೇ ಧ್ರುವಂತ್ ಅವ್ರ ಮೇಲೆ ಸಗಣಿ ಹಾಕ್ದೆ ಅಲ್ವಾ, ಅವನ ತಲೆ ಸಗಣಿನೇ ಇರೋದು, ಯಾಕಂದ್ರೆ ನಿನ್ನನ್ನು ಕ್ಯಾಪ್ಟನ್ ಮಾಡಿದ ಅವನಲ್ವಾ, ಅದಕ್ಕೆ ಅಂತ ಹೇಳ್ತಾರೆ. ಸೊ ನನಗೆ ಯಾರಿಗೆ ಏನ್ ಕೊಡ್ಬೇಕಂತ ಚೆನ್ನಾಗಿ ಗೊತ್ತಿದೆ, ನೀನೇನು ಹೇಳ್ಬೇಡ ಅಂತ ಹೇಳಿ ಮಾಳುವಣ್ಣ ಹೇಳಿದಾಗ, ಸೊ ನಿನ್ನ ತಲೆಯಲ್ಲಿ ಮೆದ್ಲೇ ಇಲ್ಲ, ನೀನು ಆಟನೇ ಶುರು ಆಗಿಲ್ಲ, ಬಿಗ್ ಬಾಸ್ ಅಂದ್ರೆ ನಿನಗೆ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾನೆ ಈ ಒಬ್ಬ ಕಾಕ್ರೋಚ್ ಮನೆ ಒಳಗಿರೋದೇ ಒಂದು ಅಲ್ಲಿ ಇಲ್ಲಿ ಕಸಗಳು ಬಿದ್ದಿರ್ತಾವಲ್ಲ, ಹಾಗೆ ಅಶ್ವಿನಿ ಗೌಡ ಏನ್ ಹೇಳ್ಕೊಡ್ತಾರೋ ಅದನ್ನ ಮೇಲೆ ಎತ್ಕೊಟ್ಕೊಂಡು ಆಡ್ತಿದ್ದಾನೆ ಹೊರತು, ಈಗಾದ್ರೂ ಮಾಳು ಅವರು ಕ್ಯಾಪ್ಟನ್ ಆಗಿದ್ದಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ, ಎಲ್ರಿಗೂ ಕೂಡ ಅವಾಜ್ಗಳನ್ನ ಹಾಕ್ತಿದ್ದಾರೆ. ಆದ್ರೆ ಈ ಕಾಕ್ರೋಚ್ ಇನ್ನೂ ಗುಬ್ಬಜ್ಜಿ ಗೂಡ್ತಾರ ಒಳಗಡೆ ಕಸದ ಒಳಗಡೆನೆ ಕೂತ್ಕೊಂಡಿದ್ದಾನೆ. ಇವನೇ ಜಿರ್ಲೆ ಆಟವನ್ನ ಇನ್ನು ಬಿಟ್ಟು ಹೊರಗಡೆ ಬಂದಿಲ್ಲ, ಇನ್ನು ಹೋಗೋಕ್ ಮಾಳುಗೆ ಹೇಳ್ತಿದ್ದಾನೆ. ಇದಾದ್ಮೇಲೆ ಅವ್ರ ಮೇಲೆ ಏನೋ ಒಂದು ಸುರಿದು ಹೊರಗಡೆ ಕಳಿಸ್ತಾರೆ. ಇದಕ್ಕೆ ರಾಶಿಕಾ ಬಂದು ಕೂತ್ಕೋತಾರೆ. ರಾಶಿಕನ್ನು ಕೂಡ ನಾಮಿನೇಟ್ಗೆ ಸೆಲೆಕ್ಟ್ ಮಾಡ್ತಾರೆ. ಮನೆಯ ಕಸ ಇವರು ಅಂತ ಹೇಳಿ ಅವ್ರ ತಲೆ ಮೇಲೆ ಬಂದು ಕಸವನ್ನ ಎರಚ್ತಾರೆ. ಆ ಕಸವನ್ನ ಇದ್ದಕ್ಕಿದ್ದಂತೆ ಕಿತ್ತು ಬಿಸಾಕಿರುವಂತ ರಾಶಿಕಾ ಥೂ ಅಂತ ಹೇಳಿ ಅಲ್ಲಿ ಉಗಿತಾರೆ. ಅದು ಉಗ್ದಾದ್ಮೇಲೆ ಅವ್ರು ಹೇಳ್ತಾರೆ, ಸೊ ನನಗೆ ಕಸ ಹಾಕಿದೆಯಲ್ವಾ, ಇದಕ್ಕೆ ಕರೆಕ್ಟ್ ಆದಂತ ರೀಸನ್ ಕೊಡು, ಇಲ್ಲ ಅಂದ್ರೆ ಸರಿ ಇರೋದಿಲ್ಲ ಅಂತ ಹೇಳಿ ಥೂ ಅಂತ ಮತ್ತೊಮ್ಮೆ ಉಗಿತಾರೆ. ಆಗ ಮಾಳು ಹೇಳ್ತಾರೆ, ಥೂಗಿ ಅಂತ ಹೇಳಿ ಉಗಿಬೇಡ, ನಾನು ಸರಿ ಇರೋದಿಲ್ಲ ಅಂತ ಹೇಳಿ. ಆದ್ರೆ ಈ ನೆಟ್ಟಿಗಿರೋ ರೀಸನ್ ಕೊಟ್ಟ ಮೇಲೆ ನೀನ್ ಯಾವ ಸಿಮೆ ಕ್ಯಾಪ್ಟನ್ ಅಂತ ಹೇಳಿ ಮತ್ತೆ ಥೂ ಅಂತ ಹೇಳಿ ಉಗಿತಾರೆ. ಇದನ್ನ ನೋಡ್ಕೊಂಡು ಕೂತಿದ್ದಂತಹ ಗಿಲ್ಲಿ ಹೇಳ್ತಾನೆ, ಏ ಥೂ ಈ ಕಡೆ ಬಾ, ಯಾಕೆ ಹಂಗ್ ಮಾಡ್ತಿದ್ಯಾ ಅಂತ ಹೇಳಿ ಮಾಳು ಪರ ನಿಲ್ಲಕ್ಕೆ ಹೋದಾಗ ಗಿಲ್ಲಿಗೂ ಗಿಲ್ಲಿ ಥೂ ಅಂತ ಹೇಳಿ ಗಿಲ್ಲಿಗೆ ಉಗಿಲಿಕ್ಕೆ ಹೋಗ್ತಾಳೆ ಈ ರಾಶಿಕಾ. ಆಮೇಲೆ ಪಕ್ಕದಲ್ಲೇ ಕೂತಿದ್ದಂತಹ ಅಭಿ ಗಿಲ್ಲಿಯ ಮುಖವನ್ನ ಹಿಡಿದು ಇಟ್ಕೋತಾನೆ. ಸೊ ಆಗ ಗಿಲ್ಲಿ ಸುಮ್ಮನಾಗ್ತಾನೆ. ಆದ್ರೆ ಮಾಳು ಮುಖಕ್ಕೆ ಗಿಲ್ಲಿಗೆ ಹೋಗ್ದಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಗೊತ್ತಾಗ್ತಿಲ್ಲ. ಇವರಿಗೆ ಸುದೀಪ್ ಅವರು ಬಂದು ಎಷ್ಟೇ ಹೋಗಿದ್ದು ಹೋದ್ರು ಇವರ ಒಂದು ಕೆಟ್ಟ ರೀತಿಯಲ್ಲಿ ಬೆಳೆದು ಬಂದಿರುವಂತಹ ರೀತಿಯಲ್ಲಿ ಇವರು ಅದನ್ನೇ ಮಾಡ್ಕೊಂಡು ಹೋಗ್ತಿದ್ದಾರೆ. ಒಬ್ಬ ವ್ಯಕ್ತಿಗೆ ಥೂ ಅಂತ ಹೇಳಿ ಹೋಗಿಯೋದು ಯಾವ ರೀತಿ ಸರಿ ಅಂತ ಹೇಳಿ ಗೊತ್ತಿಲ್ಲ. ಮುಂದಿನ ದಿನದಲ್ಲಿ ರಾಶಿಕಾನು ಕೂಡ ಒಬ್ಬರನ್ನ ನಾಮಿನೇಟ್ ಮಾಡ್ಬೇಕಾಗತ್ತೆ. ಆ ಸಮಯದಲ್ಲಿ ಅವಳು ಏನೇ ರೀಸನ್ ಕೊಟ್ಟರು ಅವ್ರಿಗೆ ಇಷ್ಟ ಆಗಿರೋದಿಲ್ಲ. ಆಗ ಅವರು ಇವರ ಮಕ್ಕಕ್ಕೆ ಹೋಗಿದ್ರೆ ಯಾವ ರೀತಿ ಬೇಸರ ಆಗತ್ತೋ ಹಾಗೆ ಮಾಳುಗೂ ಕೂಡ ಆಗತ್ತೆ. ಹಳ್ಳಿಯಿಂದ ಬಂದವರು ಅಂತ ಹೇಳಿ ಥೀ ಅಂತ ಹೇಳಿ ಉಗಿದ್ರೆ ಸರಿ ಇರೋದಿಲ್ಲ. ಮಾಳುನು ಕೂಡ ಇದಕ್ಕೆ ಖಡಕ್ ರಿಯಾಕ್ಷನ್ ಗಳನ್ನ ಕೊಡಬೇಕು, ಮಖಕ್ಕೆ ತಿರ್ಸಿ ಒಗಿಬೇಕು ಅನ್ನೋದು ನನ್ನ ಅನಿಸಿಕೆ. ಇದರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ.